ಸ್ನೇಹಿತರೆ, ನಿಜಕ್ಕೂ ಇದು ಭಾರತದ ಪಾಲಿಗೆ ಕೆಟ್ಟ ಸುದ್ದಿ. ಬಾಂಗ್ಲಾ ವಿಚಾರದಲ್ಲಿ ಭಾರತ ಯಾವ ಕೆಟ್ಟ ಕನಸನ್ನ ಕಂಡಿತ್ತು, ಹಿಂಗೊಂದು ಆಗಬಾರ್ದು ಅಂತ ಭಾರತೀಯರು ಅನ್ಕೊಂಡಿದ್ರು, ಅದು ನಿಜವಾಗೋ ಲಕ್ಷಣ ಕಾಣಿಸ್ತಾ ಇದೆ. ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಹೋದ್ಮೇಲೆ ಅಬ್ಬಬ್ಬ ಅಂದರೆ ಖಲೀದಾ ಜಿಯಾ ಅವರ BNP ಅಧಿಕಾರಕ್ಕೆ ಬರ್ಬೋದು. ಅವರು ಬಂದರೆ ಭಾರತದೊಂದಿಗೆ ಸಂಬಂಧ ಸುಧಾರಿಸದೆ ಹೋದರೂ ಕೂಡ ತೀರಾ ಹಾಳಾಗಲ್ಲ ಅನ್ನೋ ಲೆಕ್ಕಾಚಾರ ಭಾರತಕ್ಕಿತ್ತು. ಆದರೆ ಈಗ ಆ ಲೆಕ್ಕಾಚಾರವನ್ನು ಉಲ್ಟಾ ಮಾಡೋಕೆ, ರಕ್ಷಣಾ ವ್ಯವಸ್ಥೆಯ ನಿದ್ದೆಗೆಡಿಸೋಕೆ ಬಾಂಗ್ಲಾದಲ್ಲಿ ಭಾರತದ ಶತ್ರುಗಳು ಭಾರೀ ಬಲದೊಂದಿಗೆ ಮೇಲಕ್ಕೆ ಹೇಳ್ತಾ ಇದ್ದಾರೆ. ಪಾಕಿಸ್ತಾನದ ಏಜೆಂಟ್ಗಳಂತೆ ವರ್ತಿಸೋ, ಏಜೆಂಟ್ಗಳೇ ಆಗಿರೋ ಇಸ್ಲಾಮಿಕ್ ಮೂಲಭೂತವಾದಿ ಜಮಾತ್ನವರು, ಇನ್ನೊಂದು ಕಡೆ ವಿದ್ಯಾರ್ಥಿ ಕ್ರಾಂತಿ ಹೆಸರಲ್ಲಿ ಹುಟ್ಕೊಂಡಿರೋ ಭಾರತದ ಫ್ರೆಂಡ್ ಹಸೀನಾರನ್ನ ದೇಶದಿಂದ ಹೊರಗೆ ದೂಡಿರೋ ಹೊಸ ರಕ್ತ NCP, ಎಣ್ಣೆ ಸೀಗೆಕಾಯಿ ಅಂತಿದ್ದ ಇವರಿಬ್ರು ಈಗ ಒಂದಾಗ್ಬಿಟ್ಟಿದ್ದಾರೆ. ಬಾಂಗ್ಲಾ ರಾಜಕೀಯದಲ್ಲಿ ಅತ್ಯಂತ ಭಯಾನಕ ಮೈತ್ರಿ, ಡೆಡ್ಲಿ ಅಲಯನ್ಸ್ ಹುಡ್ಕೊಂಡಿದೆ. ಹಾಗಾದ್ರೆ ಏನಿದು ಜಮಾತ್ ಮತ್ತು NCP ಮೈತ್ರಿ? 1971ರ ಯುದ್ಧಾಪರಾಧಿಗಳು ಮತ್ತು 2024ರ ಸೋ ಕಾಲ್ಡ್ ಮಾಡರ್ನ್ ವಿದ್ಯಾರ್ಥಿಗಳು ಒಂದಾಗಿದ್ದು ಹೇಗೆ? ಇದರಿಂದ ಭಾರತಕ್ಕಿರೋ ಥ್ರೆಟ್ ಏನು? ಪ್ರತಿಯೊಂದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ಈ ವರದಿಯಲ್ಲಿ. ಕಡತನಕ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಮಸ್ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಶತ್ರುಗಳ ಸಂಗಮ, ಬಾಂಗ್ಲಾದಲ್ಲಿ ಡೆಡ್ಲಿ ಮೈತ್ರಿ. ಸ್ನೇಹಿತರೆ, ಮೊದಲು ಮೈತ್ರಿ ಬಗ್ಗೆ ಕ್ಲಿಯರ್ ಆಗಿ ಒಂದು ವಿಚಾರ ತಿಳ್ಕೊಳ್ಳೋಣ. ನಿಮಗೆ ಕನ್ಫ್ಯೂಷನ್ ಬೇಡ. ಇಲ್ಲಿ ನಾವು ಮಾತಾಡ್ತಿರೋದು ಶರದ್ ಪವಾರ್ ಅವರ ಮಹಾರಾಷ್ಟ್ರದ NCP ಅಲ್ಲ. ಇದು ಬಾಂಗ್ಲಾದ ಒಳಗೆ ಹುಟ್ಟಿರೋ ಹೊಸ ರಾಜಕೀಯ ಪಕ್ಷ, ನ್ಯಾಷನಲ್ ಸಿಟಿಜನ್ಸ್ ಪಾರ್ಟಿ. ದಿನಾಂಕ ಡಿಸೆಂಬರ್ 28, 2025. ಸ್ಥಳ ನ್ಯಾಷನಲ್ ಪ್ರೆಸ್ ಕ್ಲಬ್, ಢಾಕಾ. ಅಲ್ಲಿ ನಡೆದಿದ್ದು ಒಂದು ಐತಿಹಾಸಿಕ ಮತ್ತು ಅಷ್ಟೇ ಆಘಾತಕಾರಿ ಘೋಷಣೆ. ಬಾಂಗ್ಲಾದ ಅತ್ಯಂತ ಹಳೆಯ ಮತ್ತು ಇಸ್ಲಾಮಿಕ್ ಮೂಲಭೂತವಾದಿ ಪಕ್ಷ ಜಮಾತೆ ಇಸ್ಲಾಮಿ ಬಾಂಗ್ಲಾದೇಶ್, ಇದರ ಮುಖ್ಯಸ್ಥ ಅಥವಾ ಅಮೀರ್ ಡಾಕ್ಟರ್ ಶಫೀಕುರ್ ರೆಹಮಾನ್. ಇನ್ನೊಂದು ಕಡೆ ಇತ್ತೀಚೆಗೆ ಬಾಂಗ್ಲಾದಲ್ಲಿ ನಡೆದ ದಂಗೆ ಮತ್ತು ವಿದ್ಯಾರ್ಥಿ ಹೋರಾಟದಿಂದ ಹುಟ್ಟಿಕೊಂಡ ಪಕ್ಷ ನ್ಯಾಷನಲ್ ಸಿಟಿಜನ್ಸ್ ಪಾರ್ಟಿ ಅಂದ್ರೆ NCP. ಇದರ ಪ್ರಮುಖ ಮುಖ ಅಂದ್ರೆ ಯುವ ನಾಯಕ ನಾಹಿದ್ ಇಸ್ಲಾಂ. ಇವರಿಬ್ಬರು ಸೇರಿ ಒಂದು ಹೊಸ ಥರ್ಡ್ ಫ್ರಂಟ್ ಅಥವಾ ಮೂರನೇ ರಂಗವನ್ನ ಘೋಷಣೆ ಮಾಡಿದ್ದಾರೆ. ಇವರ ಉದ್ದೇಶ ಬಹಳ ಕ್ಲಿಯರ್ ಆಗಿದೆ. ಇಷ್ಟು ದಿನ ಬಾಂಗ್ಲಾದೇಶವನ್ನು ಆಳಿದ್ದು ಎರಡೇ ಕುಟುಂಬ, ಶೇಖ್ ಹಸೀನಾ ಮತ್ತು ಖಲೀದಾ ಜಿಯಾ. ಶೇಖ್ ಹಸೀನಾ ಅವರು ಅವಾಮಿ ಲೀಗ್ ಮೂಲಕ, ಖಲೀದಾ ಜಿಯಾ ಅವರು BNP ಮೂಲಕ. ಹಸೀನಾ ದೇಶ ಬಿಟ್ಟು ಹೋಗಾಯ್ತು. ಈಗೇನಿದ್ರು ಎಲೆಕ್ಷನ್ ಆದ್ರೆ ಖಲೀದಾ ಜಿಯಾ ಗೆಲ್ತಾರೆ ಅನ್ನೋದು ಎಲ್ಲರ ಲೆಕ್ಕಾಚಾರ ಐತಲ್ಲ. ಅದಕ್ಕೆ ಕೌಂಟರ್ ಆಗಿ ಜಮಾತ್ ಮತ್ತು NCP ಮೈತ್ರಿ ಮಾಡ್ಕೊಂಡಿದ್ದಾರೆ. ನಮ್ಮನ್ನ ಕಡೆಗಣಿಸ್ಬೇಡಿ, ನಾವು ಜೋರಾಗಿ ಬರ್ತಾ ಇದ್ದೀವಿ ಅನ್ನೋ ಘೋಷಣೆ ಮಾಡಿದ್ದಾರೆ. ನೀವು ಗಮನಿಸಬೇಕಾಗಿರೋ ರೋಚಕ ಅಂಶ ಇವರಿಬ್ಬರ ಸ್ಟ್ರೆಂತ್. ಜಮಾತ್ ಹತ್ರ ಏನಿದೆ? ದಶಕಗಳಷ್ಟು ಹಳೆಯದಾದ ನೆಟ್ವರ್ಕ್ ಇದೆ. ಬಾಂಗ್ಲಾದ ಹೊಸ ಪಕ್ಷ ವಿದ್ಯಾರ್ಥಿಗಳ ಪಕ್ಷಕ್ಕೆ ಸಡನ್ ಆಗಿ ಅಲ್ಲೆಲ್ಲಿ ಮೇಲೆ ಬಂದ್ರು. ಪಾರ್ಟಿ ನಡೆಸೋಕ್ಕೆ ನೆಟ್ವರ್ಕೇ ಇಲ್ಲ ಅಲ್ವಾ? ಆದರೆ ಇವರು ಜಮಾತ್ನವರು ಹಳ್ಳಿಲೂ ನೆಟ್ವರ್ಕ್ ಇಟ್ಕೊಂಡಿದ್ದಾರೆ. ಧರ್ಮದ ಹೆಸರಲ್ಲಿ ಜನರನ್ನು ಸೇರಿಸ್ತಾರೆ. ಆದರೆ ಪೊಲಿಟಿಕಲಿ ಫ್ರಿಂಜ್ ಥರ ಇದ್ರು. ಅಂತ ದೊಡ್ಡ ಪ್ರಮಾಣದಲ್ಲಿ ಬೆಂಬಲ ಸಿಗ್ತಾ ಇರಲಿಲ್ಲ. ಎರಡೂ ಶಕ್ತಿಯನ್ನ ಸೇರಿಸೋಕೆ ಈಗ ಕೈ ಜೋಡಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಜಮಾತ್ನ ಈ ಹಳೆ ಬೇರುಗಳು ಮತ್ತು NCPಯ ಫ್ರೆಶ್ ಬ್ಲಡ್. 2024ರ ಜುಲೈ ದಂಗೆಯಲ್ಲಿ ಗೆದ್ದಂತಹ ಲೆಜಿಟಿಮಸಿ NCP ಹಸೀನಾ ಸರ್ಕಾರವನ್ನು ಓಡಿಸಿದ್ವಿ. ಅಷ್ಟು ಪವರ್ಫುಲ್ ಯುವಕರ ಅಲೆ ಅನ್ನೋ ಒಂದು ಇದು ಹೈಪ್. ಯಾವಾಗ ಈ ಅನುಭವ ಮತ್ತು ಆಕ್ರೋಶ ಒಂದಾಗುತ್ತಲ್ಲ, ಅದು ಎಲೆಕ್ಷನ್ ರಿಸಲ್ಟನ್ನು ಅಲುಗಾಡಿಸೋ ಒಂದು ಕೆಪಾಸಿಟಿಯನ್ನು ಹೊಂದಿರುತ್ತೆ ಸ್ನೇಹಿತರೆ. ಇವರು ಸೀಟ್ ಶೇರಿಂಗ್ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಅಂದರೆ ಎಲ್ಲಿ ಜಮಾತ್ ಸ್ಟ್ರಾಂಗ್ ಇದೆಯೋ ಅಲ್ಲಿ NCP ಸಪೋರ್ಟ್ ಮಾಡುತ್ತೆ, ಎಲ್ಲಿ NCP ಸ್ಟ್ರಾಂಗ್ ಇದೆಯೋ ಅಲ್ಲಿ ಜಮಾತ್ ಸಪೋರ್ಟ್ ಮಾಡುತ್ತೆ. ಇದು ಬಾಂಗ್ಲಾದೇಶದ ರಾಜಕೀಯದ ಅತಿ ದೊಡ್ಡ ಬೆಳವಣಿಗೆ ಇತ್ತೀಚಿನ ದಿನಗಳಲ್ಲಿ. ಯುವ ಪಡೆ ಈಗ ಇವರ ಕಡೆ. ಬೆಚ್ಚ ಬೀಳಿಸೋ ನಂಬರ್ಸ್. ಇವರೇನು ಮೈತ್ರಿ ಮಾಡ್ಕೊಂಡು ಕೂಡ ಗೆದ್ದು ಬಿಡ್ತಾರಾ? ಖಲೀದಾ ಜಿಯಾ ಅವರ ಪಾರ್ಟಿ ಎಷ್ಟೋ ವರ್ಷಗಳಿಂದ ಇದೆಯಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಇಲ್ಲಿ ನಾವು ಎಮೋಷನ್ ಬಿಟ್ಟು ಡೇಟಾ ನೋಡಬೇಕಲ್ವಾ? ಆ ಡೇಟಾ ನೋಡಿದ್ರೆ ಎಂಥವ್ರಿಗಾದರೂ ಕೂಡ ದಿಗಿಲು ಆಗುತ್ತೆ. ಬಾಂಗ್ಲಾದೇಶದ ರಾಜಕೀಯವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಮೊದಲು ಅಲ್ಲಿನ ಯೂನಿವರ್ಸಿಟಿ ಎಲೆಕ್ಷನ್ ನೋಡಬೇಕು. ಯಾರು ಕಾಲೇಜ್ಗಳನ್ನು ಗೆಲ್ತಾರೋ ಅವರೇ ನೆಕ್ಸ್ಟ್ ದೇಶವನ್ನು ಆಳ್ತಾರೆ ಅನ್ನೋದು ಬಾಂಗ್ಲಾದ ಇತಿಹಾಸ. ಸೆಪ್ಟೆಂಬರ್ 2025ರಲ್ಲಷ್ಟೇ ಪ್ರತಿಷ್ಠಿತ ಢಾಕಾ ಯೂನಿವರ್ಸಿಟಿ ಸೆಂಟ್ರಲ್ ಸ್ಟೂಡೆಂಟ್ಸ್ ಯೂನಿಯನ್ DUCSU ಎಲೆಕ್ಷನ್ ಆಯಿತು. ಅಲ್ಲೇನಾಯ್ತು ಗೊತ್ತಾ? ಇಸ್ಲಾಮಿ ಛಾತ್ರ ಶಿಬಿರ್ ಅಂದ್ರೆ ಜಮಾತ್ ಪಕ್ಷದ ವಿದ್ಯಾರ್ಥಿ ಘಟಕ ಬೆಂಬಲಿತ ಅಭ್ಯರ್ಥಿಗಳು ಪ್ರಮುಖ ಹುದ್ದೆಗಳನ್ನ ಬಾಚಿಕೊಂಡ್ಬಿಟ್ಟಿದ್ದಾರೆ. ಜಮಾತ್ ಸ್ಟ್ರಾಂಗ್ ಆಗ್ತಾ ಇದೆ. ವೈಸ್ ಪ್ರೆಸಿಡೆಂಟ್, ಜನರಲ್ ಸೆಕ್ರೆಟರಿ, ಅಸಿಸ್ಟೆಂಟ್ ಜನರಲ್ ಸೆಕ್ರೆಟರಿ ಎಲ್ಲ ಟಾಪ್ ಹುದ್ದೆಗಳನ್ನ ಅವರು ದೋಚಿಕೊಂಡಿದ್ದಾರೆ. 2010ರ ನಂತರ ಜಮಾತ್ ಕ್ಯಾಂಪಸ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಮ್ ಬ್ಯಾಕ್ ಮಾಡಿದೆ. ಈಗ ಇದೇ ಮೊದಲ ಬಾರಿಗೆ. ಅಷ್ಟೇ ಅಲ್ಲ, ಢಾಕಾ ಯೂನಿವರ್ಸಿಟಿ ಮಾತ್ರ ಅಲ್ಲ, ಜಹಾಂಗೀರ್ ನಗರ ಯೂನಿವರ್ಸಿಟಿ, ರಾಜ್ಶಾಹಿ ಯೂನಿವರ್ಸಿಟಿ ಮತ್ತು ಕುಷ್ಟಿಯಾದ ಇಸ್ಲಾಮಿಕ್ ಯೂನಿವರ್ಸಿಟಿಗಳಲ್ಲೂ ಕೂಡ ಇದೇ ಟ್ರೆಂಡ್. ಜಮಾತ್ ಮತ್ತು NCP ಬೆಂಬಲಿತ ಅಭ್ಯರ್ಥಿಗಳೇ ಕಿಂಗ್ ಮೇಕರ್ಸ್ ಆಗ್ತಿದ್ದಾರೆ. ಯಾಕೆ ಹೀಗಾಯ್ತು? ಬಾಂಗ್ಲಾ ಯುವಕರು ಕೂಡ ರಾಡಿಕಲೈಸ್ ಆಗ್ಬಿಟ್ರಾ? ಇಂಥ ಗುಂಪುಗಳೊಂದಿಗೆ ಸೇರ್ಕೊಳ್ತಿದಾರಾ? ಹಾಗಿದ್ರೆ ಯಾಕೆ? ಇದಕ್ಕೆ ಮುಖ್ಯವಾಗಿ 3 ಕಾರಣ.
ಒಂದು ಶೇಖ್ ಹಸೀನಾ ಮತ್ತು ಖಲೀದಾ ಜಿಯಾ ಇಬ್ಬರ ಕಾಲದಲ್ಲೂ ನಡೆದ ಭ್ರಷ್ಟಾಚಾರದಿಂದ ಅಲ್ಲಿನ ಯುವಕರು ರೋಸಿ ಹೋಗಿದ್ದಾರೆ. ಅವರಿಗೆ ಚೇಂಜ್ ಬೇಕು ಅಂತ ಅನ್ನಿಸ್ತಾ ಇದೆ. 2024 ಜುಲೈ ತಿಂಗಳಲ್ಲಿ ನಡೆದ ದಂಗೆ ನಂತರ ಅಲ್ಲಿನ ಪಾಲಿಟಿಕ್ಸ್ ಸಂಪೂರ್ಣವಾಗಿ ರ್ಯಾಡಿಕಲೈಸ್ ಆಗಿದೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಐಡೆಂಟಿಟಿಯ ಪಾಲಿಟಿಕ್ಸ್ ಅನ್ನ ಜಾಸ್ತಿ ಪುಷ್ ಮಾಡಲಾಗ್ತಿದೆ. ಪಾಕಿಸ್ತಾನ ಕೂಡ ಈ ಜಮಾತಿಗಳ ಮೂಲಕ ತೆರೆಮರೆಯಲ್ಲಿ ಕುಮ್ಮಕ್ಕು ಕೊಡ್ತಾ ಇದೆ. ಇನ್ನು ಮೂರನೇದು ಅತಿ ಮುಖ್ಯವಾಗಿರೋದು ಭಾರತ ವಿರೋಧಿ ಮನಸ್ಥಿತಿ. ಅಲ್ಲಿನ ಯುವಕರಲ್ಲಿ ಆಂಟಿ ಇಂಡಿಯಾ ಎಮೋಷನ್ ಅನ್ನ ಬಿತ್ತಲಾಗ್ತಿದೆ. ಅವರು ಕನೆಕ್ಟ್ ಕೂಡ ಆಗ್ತಿದ್ದಾರೆ. ಇದಕ್ಕೆ ಯಾರು ಭಾರತವನ್ನ ಬೈತಾರೋ ಅವರಿಗೆ ವೋಟ್ ಬೀಳ್ತಾ ಇದೆ. ಜಮಾತ್ನ ಧಾರ್ಮಿಕ ನೆಟ್ವರ್ಕ್ ಮತ್ತು ಎನ್ಸಿಪಿಯ ಯುವಕರ ಆಕ್ರೋಶ ಇವೆರಡು ಒಟ್ಟಿಗೆ ಸೇರಿದಾಗ ಹಸೀನಾರಂತ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್ನೇ ದೇಶ ಬಿಟ್ಟು ರಾತ್ರಿ ಓಡುವಂತೆ ಮಾಡಬಹುದು ಅನ್ನೋದನ್ನ ಆಲ್ರೆಡಿ ಮಾಡಿ ತೋರಿಸಿದ್ದಾರೆ ಅವರು. ಈಗ ಖಲೀದಾ ಜಿಯಾ ಅವರ BNP ಪಾರ್ಟಿಯನ್ನ ಕೂಡ ಸೈಡ್ ಲೈನ್ ಮಾಡುವ ಅಥವಾ ಭಯಂಕರವಾಗಿ ಸ್ಪರ್ಧೆ ಒಡ್ಡೋ ತಾಕತ್ತು ಇವರಿಗಿದೆ ಅನ್ನೋದು ಗ್ರೌಂಡ್ ರಿಯಾಲಿಟಿ. ಭಾರತ ದ್ವೇಷವೇ ಇವರಿಗೆ ಉಸಿರು. ಈಗ ಅಸಲಿ ವಿಚಾರಕ್ಕೆ ಬರೋಣ. ಬಾಂಗ್ಲಾದಲ್ಲಿ ಯಾರೇ ಅಧಿಕಾರಕ್ಕೆ ಬಂದರೂ ನಮಗೇನು, ನಮ್ಮ ಪಾಡಿಗೆ ನಾವಿರಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಮೈತ್ರಿ ಅಧಿಕಾರಕ್ಕೆ ಬಂದರೆ ಅದು ನೇರವಾಗಿ ದಿಲ್ಲಿಯನ್ನು ಬಿಸಿ ಮಾಡುತ್ತೆ. ಕಳೆದ 3 ರಿಂದ 6 ತಿಂಗಳಲ್ಲಿ ಮೈತ್ರಿಯ ನಾಯಕರು ಆಡಿರೋ ಮಾತುಗಳನ್ನು ಗಮನಿಸಿ. NCPಯ ನಾಹಿದ್ ಇಸ್ಲಾಂ ಬಹಿರಂಗವಾಗಿ ಭಾರತ ವಿರುದ್ಧ ವಿಷ ಕಾರ್ತಾನೆ ಇರ್ತಾನೆ. ಭಾರತ ಬಾಂಗ್ಲಾದೇಶದ ಸಾರ್ವಭೌಮತ್ವದಲ್ಲಿ ಮೂಗು ತೂರಿಸ್ತಾ ಇದೆ, ನಮ್ಮ ಆಂತರಿಕ ವಿಚಾರಗಳಲ್ಲಿ ಕೈ ಹಾಕ್ತಾ ಇದೆ ಅಂತ ಡಿಸೆಂಬರ್ 2025 ಹಲವು ಬಾರಿ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಈತನ ಮಾತುಗಳನ್ನು ಅಲ್ಲಿನ ನ್ಯಾಷನಲ್ ಮೀಡಿಯಾಗಳಲ್ಲಿ ಹೆಡ್ಲೈನ್ ಮಾಡಲಾಗ್ತಿದೆ. ಬರೀ ಬಾಯಿ ಮಾತಷ್ಟೇ ಅಲ್ಲ, ಭಾರತಕ್ಕೆ ಸಂಬಂಧಪಟ್ಟ ಪ್ರಾಜೆಕ್ಟ್ಗಳ ಮೇಲೂ ಕೂಡ ಇವರ ಕಣ್ಬಿದ್ದಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ತೀಸ್ತಾ ನದಿ ನೀರು ಹಂಚಿಕೆ ವಿವಾದ ಬಹಳ ವರ್ಷಗಳಿಂದ ಇದೆ. ಇದರ ಬಗ್ಗೆ NCP ಈಗ ಕಠಿಣ ನಿಲುವನ್ನು ತಗೊಳ್ತಾ ಇದೆ. ಇನ್ನು ಮುಂದೆ ತಡ ಮಾಡುವ ಹಾಗಿಲ್ಲ, ಭಾರತದ ಒತ್ತಡಕ್ಕೆ ನಾವು ಮಣಿಯಲ್ಲ ಅನ್ನೋ ವಾರ್ನಿಂಗ್ ಕೊಡೋ ರೀತಿ, ಭಾರತಕ್ಕೆ ವಾರ್ನಿಂಗ್ ಕೊಡೋ ರೀತಿಯಲ್ಲಿ ಮಾತಾಡ್ತಿದ್ದಾನೆ ಈತ. ಅಷ್ಟೇ ಅಲ್ಲ, ಅದಾನಿ ಪವರ್ ಪ್ರಾಜೆಕ್ಟ್, ಭಾರತದ ಅದಾನಿ ಗ್ರೂಪ್ ಜೊತೆಗೆ ಬಾಂಗ್ಲಾದೇಶ ಮಾಡಿಕೊಂಡಿರೋ ವಿದ್ಯುತ್ ಒಪ್ಪಂದವನ್ನು ಇವರು ಅಸಮಾನತೆಯ ಒಪ್ಪಂದ, ಅನ್ಈಕ್ವಲ್ ಅಗ್ರಿಮೆಂಟ್ ಅಂತ ಕರೀತಾ ಇದ್ದಾರೆ. ನಾವು ಅಧಿಕಾರಕ್ಕೆ ಬಂದರೆ ಒಪ್ಪಂದವನ್ನು ಕ್ಯಾನ್ಸಲ್ ಮಾಡ್ತೀವಿ, ಮರುಪರಿಶೀಲನೆ ಮಾಡ್ತೀವಿ ಅನ್ನೋ ಬೆದರಿಕೆಯನ್ನು ಹಾಕಿದ್ದಾರೆ. ಇನ್ನು ಟ್ರಾನ್ಸಿಟ್ ವಿಚಾರದಲ್ಲೂ ಅಷ್ಟೇ, ಭಾರತಕ್ಕೆ ನಾವು ಯಾಕೆ ದಾರಿ ಮಾಡಿಕೊಡ್ಬೇಕು, ಇದು ನಮ್ಮನ್ನು ಭಾರತದ ಮೇಲೆ ಡಿಪೆಂಡ್ ಆಗೋ ಹಾಗೆ ಮಾಡುತ್ತೆ ಅನ್ನೋದು ಇವ್ರ ಲೆಕ್ಕಾಚಾರ. ಇನ್ನು 1971 ವಿಚಾರಕ್ಕೆ ಬಂದರೆ ಜಮಾತ್ನ ನಿಲುವು ಜಗಜ್ಜಾಹೀರು. 1971 ಪಾಕಿಸ್ತಾನ ಪರ ನಿಂತು ಲಕ್ಷಾಂತರ ಬೆಂಗಾಲಿಗಳ ಹತ್ಯೆಗೆ ಕಾರಣ ಆಗಿದ್ರು ಈ ಜಮಾತಿಗಳು. ಈಗಲೂ ಜಮಾತನ ಹಳೆಯ ನಾಯಕರನ್ನಂದ್ರೆ ಯುದ್ಧಾಪರಾಧಿಗಳನ್ನ ಸಮರ್ಥಿಸಿಕೊಳ್ತಾ ಇದೆ. NCP ಕೂಡ ಜುಲೈ ದಂಗೆಯ ನ್ಯಾಯದ ಬಗ್ಗೆ ಮಾತನಾಡುತ್ತೆ ಹೊರತು ಜಮಾತ್ನ ಕರಾಳ ಇತಿಹಾಸವನ್ನ ಪ್ರಶ್ನೆ ಮಾಡ್ತಿಲ್ಲ. ಅಂದ್ರೆ ಪರೋಕ್ಷವಾಗಿ ಇಬ್ಬರ ಐಡಿಯಾಲಜಿ ಕೂಡ ಭಾರತದ ಹಿತಾಸಕ್ತಿಗೆ ವಿರುದ್ಧನೇ, ಕನ್ಫರ್ಮ್. ರಕ್ತ ಸಿಕ್ತ ಇತಿಹಾಸ, ಕ್ರಾಂತಿಯ ಸೋಗು. ಸ್ವಲ್ಪ ಇತಿಹಾಸದ ಪುಟಗಳನ್ನ ತಿರುವಿ ಹಾಕೋಣ. ಆಗ ಮಾತ್ರ ಮೈತ್ರಿ ಎಷ್ಟು ವಿಚಿತ್ರ ಮತ್ತು ಅಪಾಯಕಾರಿ ಅಂತ ಅರ್ಥ ಆಗುತ್ತೆ. ಜಮಾತೆ ಇಸ್ಲಾಮಿ ಇದು 1971 ಬಾಂಗ್ಲಾದೇಶ ವಿಮೋಚನಾ ಯುದ್ಧದ ಟೈಮ್ನಲ್ಲಿ ಪಾಕಿಸ್ತಾನದ ಆರ್ಮಿಯೊಂದಿಗೆ ಕೈ ಜೋಡಿಸಿತ್ತು. ಸ್ವಂತ ತನ್ನದೇ ರಾಷ್ಟ್ರದ ಅಮಾಯಕರನ್ನ ಕೊಲ್ಲೋಕೆ ಪಾಕಿಸ್ತಾನಕ್ಕೆ ಹೆಲ್ಪ್ ಮಾಡಿತ್ತು. ಹೀಗಾಗಿ ಇವ್ರನ್ನ ಬಾಂಗ್ಲಾದ ರಜಾಕಾರರು ಅಂತಲೇ ಕರೆಯಲಾಗುತ್ತೆ. ಅಂತಾರಾಷ್ಟ್ರೀಯ ಕ್ರೈಮ್ ಟ್ರೈಬ್ಯುನಲ್ ICT ಇವರ ನಾಯಕರಿಗೆ ಗಲ್ಲು ಶಿಕ್ಷೆ ವಿಧಿಸಿತ್ತು. 2020 ಇವರೊಂದು ರೀತಿ ಅಂಡರ್ ಗ್ರೌಂಡ್ ಇದ್ರು. ಆದರೆ ಯಾವಾಗ ಹಸೀನಾ ಸರ್ಕಾರ ಬಿತ್ತು, ಸುಪ್ರೀಂ ಕೋರ್ಟ್ ಇವರ ರಿಜಿಸ್ಟ್ರೇಷನ್ ಬಗ್ಗೆ ಮರುಪರಿಶೀಲನೆಗೆ ಅವಕಾಶ ಕೊಡ್ತೋ, ಅದನ್ನು ಬಳಸ್ಕೊಂಡು ಈಗ ವೆಲ್ಫೇರ್ ಪಾಲಿಟಿಕ್ಸ್ ಮತ್ತು ವಿದ್ಯಾರ್ಥಿ ಸಂಘಟನೆ ಹೆಸರಲ್ಲಿ ಇವರು ರೀಬ್ರ್ಯಾಂಡ್ ಆಗ್ತಾ ಇದ್ದಾರೆ. ಇನ್ನು NCP ಸ್ಟೋರಿ, ಇವರು ಹುಟ್ಟಿದ 2024 ಜುಲೈ ತಿಂಗಳಲ್ಲಿ ನಡೆದ ಸೋ ಕಾಲ್ಡ್ ವಿದ್ಯಾರ್ಥಿ ದಂಗೆ ಟೈಮ್ನಲ್ಲಿ. 2025 ಆರಂಭದಲ್ಲಿ ಇದು ಅಧಿಕೃತವಾಗಿ ಪಕ್ಷವಾಗಿ ಲಾಂಚ್ ಆಯಿತು. ಆರಂಭದಲ್ಲಿ ಇದೊಂದು ಪ್ರೋಗ್ರೆಸಿವ್ ಅಥವಾ ಪ್ರಗತಿಪರ ಪಕ್ಷ ಅಂತ ಅನ್ಕೊಂಡಿದ್ರು. ಆದರೆ ಪಕ್ಷದ ಒಳಗಿರೋ ಸುಧಾರಣಾವಾದಿ ಬಣ ಮತ್ತು ಇಸ್ಲಾಮಿಕ್ ಬಣದ ನಡುವೆ ಜಗಳ ಆಗಿ ಅದೀಗ ಸಂಪೂರ್ಣವಾಗಿ ಬಲಪಂಥೀಯ ಹಾದಿ ಹಿಡಿದಿದೆ. ಜಮಾತ್ ಜೊತೆ ಮೈತ್ರಿ ಮಾಡಿಕೊಂಡ ಮೇಲೆ NCP ಒಳಗಿರೋ ಎಷ್ಟೋ ಜನ ರಾಜೀನಾಮೆ ಕೊಟ್ಟು ಹೊರಗೆ ಹೋಗಿದ್ದಾರೆ. ಆದರೂ ನಾಹಿದ್ ಇಸ್ಲಾಂ ಅವರ ಬಣ ಮಾತ್ರ ಜಮಾತ್ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಒಂದು ಕಡೆ 1971 ರಕ್ತ ಸಿಕ್ತ ಇತಿಹಾಸ ಇರೋ ಪಕ್ಷ, ಇನ್ನೊಂದು ಕಡೆ 2024 ಕ್ರಾಂತಿಯ ಸೋಗಿನಲ್ಲಿರೋ ಪಕ್ಷ. ಇವೆರಡೂ ಸೇರಿದ್ರೆ ಬಾಂಗ್ಲಾವನ್ನ ಯಾವ ಕಡೆಗೆ ತಗೊಂಡು ಹೋಗ್ಬೋದು ಇವರು ನೆಕ್ಸ್ಟ್ ಯೋಚನೆ ಮಾಡಿ. ಭಾರತಕ್ಕೆ ಎಷ್ಟು ಹೆಡ್ಡೇಕ್, ತಲೆನೋವು ಕಾದಿದೆ ಅದನ್ನು ಕೂಡ ಯೋಚನೆ ಮಾಡಿ. ಸ್ನೇಹಿತರೆ, ಭಾರತದ ಈಶಾನ್ಯ ರಾಜ್ಯಗಳಲ್ಲಿ ಗಲಾಟೆ ಮಾಡೋ ಉಗ್ರಗಾಮಿಗಳಿಗೆ ಬಾಂಗ್ಲಾದೇಶದಲ್ಲಿ ಮತ್ತೆ ಸೇಫ್ ಹೆವೆನ್ ಅಥವಾ ಸುರಕ್ಷಿತ ತಾಣಗಳು ಸಿಗ್ತವೆ. 2001 ರಿಂದ 2006 ನಡುವೆ ಬಾಂಗ್ಲಾದೇಶದಲ್ಲಿ ಜಮಾತ್ ಪವರ್ನಲ್ಲಿತ್ತು. ಇವರು BNP ಸಮ್ಮಿಶ್ರ ಸರ್ಕಾರದ ಭಾಗ ಆಗಿದ್ರು. ಆ ಟೈಮ್ನಲ್ಲಿ ಭಾರತದ ಈಶಾನ್ಯ ರಾಜ್ಯಗಳ ಉಗ್ರಗಾಮಿಗಳಿಗೆ, ಉದಾಹರಣೆಗೆ ಉಲ್ಫಾ, ಇವರಿಗೆಲ್ಲ ಬಾಂಗ್ಲಾದಲ್ಲಿ ಆಶ್ರಯ ಸಿಕ್ಕಿತ್ತು. ಅಲ್ಲಿಂದ ಅವರು ಭಾರತದ ಮೇಲೆ ದಾಳಿಗಳನ್ನ ಪ್ಲಾನ್ ಮಾಡ್ತಿದ್ರು. ಹಸೀನಾ ಬಂದ್ಮೇಲೆ ಅವ್ರನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ಬಿಸಾಕಿದ್ರು. ಈಗ ಮತ್ತೆ ಜಮಾತ್ ಮತ್ತು ರಾಡಿಕಲ್ ಸ್ಟೂಡೆಂಟ್ಸ್ ಪವರ್ಗೆ ಬಂದ್ರೆ ಆ ಹಳೆಯ ಕರಾಳ ದಿನಗಳು ವಾಪಸ್ ಬರೋ ಆತಂಕ ಇರುತ್ತೆ. ISIನವರು ಮತ್ತೆ ಬಾಂಗ್ಲಾದಲ್ಲಿ ಓಡಾಡೋಕೆ ಶುರು ಮಾಡಿದ್ದಾರೆ. ಅವರು ನೆಕ್ಸ್ಟ್ ಅಡ್ಡ ಮಾಡ್ಕೊಳ್ತಾರೆ ಇವರು ಪವರ್ಗೆ ಬಂದ್ರೆ. ISI ಚೀಫ್ ಸೇರಿ
ಪಾಕ್ ನಾಯಕರು ಬಾಂಗ್ಲಾಗೆ ಹೋಗಿ ಪದೇ ಪದೇ ಡೀಲ್ ಕುದುರಿಸ್ಕೊಂಡು ಬರ್ತಾ ಇದ್ದಾರೆ. ಮೀಟಿಂಗ್ ಜಾಸ್ತಿ ಆಗಿದೆ. ನೆಕ್ಸ್ಟ್ ಇವರೆಲ್ಲ ಸೇರ್ಕೊಂಡಾಗ ಏನ್ ಮಾಡ್ತಾರೆ, ಬರೀ ನಾರ್ತ್ ಈಸ್ಟ್ ನಲ್ಲಿ ಸಮಸ್ಯೆ ಕೊಡೋದು ಮಾತ್ರ ಅಲ್ಲ, ಭಾರತ ವಿರುದ್ಧ ಪ್ರೊಪಗ್ಯಾಂಡಾ ಹರಡೋದು, ಸುಳ್ಳು ಸುದ್ದಿ ಹರಡೋದೆಲ್ಲ ಮಾಡ್ತಾರೆ. ಹಾಗೆ ಹಿಂದೂ ಅಲ್ಪಸಂಖ್ಯಾತರ ಕಥೆ ಏನು ಅಲ್ಲಿ, ಇದು ಅತ್ಯಂತ ನೋವಿನ ಸಂಗತಿ. ಜಮಾತ್ನ ಅಜೆಂಡಾನೇ ಶರಿಯಾ ತರೋದು. ಈಗ ಆಲ್ರೆಡಿ ಬಾಂಗ್ಲಾದಲ್ಲಿ ಅಲ್ಲಿನ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಲಾಗ್ತಿದೆ, ವಿಶೇಷವಾಗಿ ಹಿಂದೂಗಳನ್ನ. ಈಗ ಸರ್ಕಾರವೇ ಇವರ ಕೈಗೆ ಸಿಕ್ಕರೆ ಅಲ್ಲಿ ಉಳಿದಿರೋ ಸ್ವಲ್ಪ ಅಲ್ಪಸಂಖ್ಯಾತರ ಪರಿಸ್ಥಿತಿ ಏನಾಗಬಹುದು ಅನ್ನೋದನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ನಿರಾಶ್ರಿತರು ದೊಡ್ಡ ಪ್ರವಾಹದಂತೆ ಭಾರತಕ್ಕೆ ನುಗ್ಗಿ ಬರ್ಬೋದು. ಅಯ್ಯೋ, ನಮ್ಮನ್ನೊಂದ್ಸಲ ಒಳಗೆ ಬಿಡ್ಕೊಳ್ಳಿ, ಇರೋಕ್ಕಾಗ್ತಿಲ್ಲ ಅಂತ ಹೇಳಿ. ಭಾರತದ ಮುಂದಿರೋ ದಾರಿಗಳೇನು? ಭಾರತ ಕೈಕಟ್ಟು ಕೂರ್ಬೇಕಾ? ಖಂಡಿತ ಇಲ್ಲ. ಎಕ್ಸ್ಪರ್ಟ್ಸ್ ಪ್ರಕಾರ ಭಾರತದ ಮುಂದೆ ಈಗ 3 ದಾರಿಗಳಿದೆ. ಮೊದಲನೇದು BNP ಯೊಂದಿಗೆ ಮಾತುಕತೆ. ಖಲೀದಾ ಜಿಯಾ ಕೂಡ ಭಾರತವನ್ನ ಟೀಕಿಸ್ತಾರೆ ನಿಜ, ಆದರೆ ಜಮಾತ್ನವ್ರಿಗೆ ಹೋಲಿಸಿದ್ರೆ ಇರೋದ್ರಲ್ಲೇ ಬೆಟರ್ ಆಪ್ಷನ್ ಭಾರತಕ್ಕೆ. ಅಟ್ಲೀಸ್ಟ್ ಡೆಮೊಕ್ರೆಟಿಕ್ ಪ್ರೋಸೆಸ್ನಲ್ಲಿ ಚರ್ಚೆ ಮಾಡೋಕ್ಕಾದ್ರೂ ಅವಕಾಶ ಸಿಗುತ್ತೆ ಅವರೊಟ್ಟಿಗೆ. ಸೊ ಅವರೊಂದಿಗೆ ಭಾರತ ಡಿಪ್ಲೊಮ್ಯಾಟಿಕ್ ಸಂಬಂಧವನ್ನ ಗಟ್ಟಿ ಮಾಡ್ಕೊಳ್ಬೇಕಾಗತ್ತೆ ಅನ್ನೋ ಚರ್ಚೆ ನಡೀತಾ ಇದೆ. ಶತ್ರುವಿನ ಶತ್ರುವನ್ನ ನಮ್ಮ ಮಿತ್ರನನ್ನಾಗಿ ಬದಲಾಯಿಸ್ಕೊಳ್ಳೋಕೆ ಅದು ಭಾರತ ಪ್ರಯತ್ನ ಶುರು ಮಾಡಿದೆ ಆಲ್ರೆಡಿ. ಎರಡನೇ ಆಪ್ಷನ್ ರಕ್ಷಣೆ. ಸಿಲಿಗುರಿ ಕಾರಿಡಾರ್ ನಲ್ಲಿ, ಚಿಕನ್ ಸ್ನೇಕ್ ನಲ್ಲಿ ಸೇನೆ ಮತ್ತು ಲಾಜಿಸ್ಟಿಕಲ್ ಸಪೋರ್ಟ್ ಸಿಸ್ಟಮ್ ಅನ್ನ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡಬೇಕು. ಪ್ರೆಸೆನ್ಸ್ ಅನ್ನ ಗಟ್ಟಿ ಮಾಡಬೇಕು. ಗಡಿಯಲ್ಲಿ ಕಣ್ಗಾವಲು ಹೆಚ್ಚು ಮಾಡಬೇಕು. ಬಾರ್ಡರ್ ಸೀಲ್ ಮಾಡಬೇಕು. ಮುಂದಿನ ದಿನಗಳಲ್ಲಿ ಒಳನುಸುಳುವಿಕೆ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ BSFಗೆ ಫುಲ್ ಪವರ್ ಕೊಟ್ಟು ಗಡಿಯನ್ನ ಭದ್ರ ಮಾಡಬೇಕು. ಮೂರನೇ ಆಪ್ಷನ್ ಅಂತಾರಾಷ್ಟ್ರೀಯ ಒತ್ತಡ. ಅಮೆರಿಕ ಮತ್ತು ಇತರ ರಾಷ್ಟ್ರಗಳ ಮೂಲಕ ಬಾಂಗ್ಲಾದೇಶದ ಮೇಲೆ ಒತ್ತಡ ಹೇರಬೇಕು. ಅಲ್ಪಸಂಖ್ಯಾತರ ರಕ್ಷಣೆ ಮತ್ತು ಪ್ರಜಾಪ್ರಭುತ್ವದ ಹೆಸರಲ್ಲಿ ಅಲ್ಲಿನ ಆರ್ಮಿ ಮೇಲೆ ಕಂಟ್ರೋಲ್ ಸಾಧಿಸಬೇಕು. ಕಡೆಯದಾಗಿ ಸ್ನೇಹಿತರೆ, ಬಾಂಗ್ಲಾದೇಶದಲ್ಲಿ ನಡೀತಿರೋದು ಬರೀ ಎಲೆಕ್ಷನ್ ಪಾಲಿಟಿಕ್ಸ್ ಅಲ್ಲ, ಇದು ಐಡಿಯಾಲಜಿಕಲ್ ವಾರ್. ಒಂದು ಕಡೆ ಭಾರತದ ಸ್ನೇಹ ಬಯಸೋ ಹಳೆ ತಲೆಮಾರಿದ್ರೆ, ಇನ್ನೊಂದು ಕಡೆ ಭಾರತವನ್ನು ದ್ವೇಷಿಸೋದ್ರಲ್ಲೇ ಹೆರೋಯಿಸಂ ಕಾಣೋ ಹೊಸ ತಲೆಮಾರು ಮತ್ತು ಹಳೆಯ ಜಮಾತ್ನ ಬೇರುಗಳ ಮೈತ್ರಿ. ಇದರಲ್ಲಿ ಎರಡನೇ ಕ್ಯಾಟಗರಿಯವರು ಸಕ್ಸಸ್ ಆದ್ರೆ ಇನ್ನೊಂದು ಪಾಕಿಸ್ತಾನ ಆಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ, ಬಾಂಗ್ಲಾದೇಶ. ಈ ಬಗ್ಗೆ ನಿಮಗೇನನ್ಸುತ್ತೆ? ಭಾರತ ಈ ಹೊಸ ಶತ್ರುಗಳನ್ನ ಹೇಗೆ ಎದುರಿಸಬೇಕು? ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಂತಹ ಮತ್ತಷ್ಟು ಇನ್ ಡೆಪ್ತ್ ಅನಾಲಿಸಿಸ್ಗಾಗಿ ಮಸ್ಮಗ ಚಾನಲ್ ಅನ್ನ ಮಿಸ್ ಮಾಡದೆ ನೋಡ್ತಾ ಇರಿ ಸ್ನೇಹಿತರೆ. ಹಾಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಕೂಡ ಸೇರ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಕೂಡ ನೋಡೋಕೆ ಶುರು ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.